ನಗರದ ಪ್ರತಿಷ್ಠಿತ ಎಸ್ ಕರಿಯಪ್ಪ ರೂರಲ್ ಕಾಲೇಜಿನಲ್ಲಿ 2024-25ನೇ ಸಾಲಿನಿಂದ 2 ವೃತ್ತಿಪರ ನೂತನ ಸ್ನಾತಕೋತ್ತರ ಪದವಿಗಳಾದ MBA ಮತ್ತು MCA ತರಗತಿಗಳನ್ನು ಪ್ರಾರಂಭಿಸಲಾಗಿದೆ. ಕನಕಪುರದಲ್ಲಿ ಪದವಿ ಮುಗಿಸಿದ ನಂತರ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಪಡೆಯಲು ಅನುಕೂಲವಾಗುವ ದೃಷ್ಟಿಯಿಂದ ನೂತನ ತರಗತಿಗಳನ್ನು ಪ್ರಾರಂಭಿಸಲಾಗಿದೆ. ತಲಾ 60ರಂತೆ ಒಟ್ಟು 120 ವಿದ್ಯಾರ್ಥಿಗಳಿಗೆ ಸೀಟು ಕಲ್ಪಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಎಚ್. ಶ್ರೀಕಂಠರವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಮಂಜುನಾಥ್, ಪುರುಷೋತ್ತಮ್, BN ರಾಘವೇಂದ್ರ, ಪ್ರಾಂಶುಪಾಲರಾದ MT ಬಾಲಕೃಷ್ಣ, ಉಪನ್ಯಾಸಕರಾದ ಪಾರ್ಥಸಾರಥಿ ಉಪಸ್ಥಿತರಿದ್ದರು. ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಈ ದಿವಸ ಏನು ಒಂದು ಒಳ್ಳೆಯ ಸುದ್ದಿಯನ್ನು ನಿಮ್ಮಗಳ ಜೊತೆ ಕನಕಪುರ ತಾಲೂಕಿನ ಜನತೆ ಹಾಗೂ ವಿದ್ಯಾರ್ಥಿಗಳ ಜೊತೆ ಒಂದು ಒಳ್ಳೆಯ ಸುದ್ದಿಯನ್ನು ಹಂಚ್ಕೊಳ್ಳಿಕ್ಕೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ದೀವಿ. ಈಗ ಈ ವರ್ಷದಿಂದ, ಈ ಅಕಾಡೆಮಿಕ್ ಇಯರಿಂದ MBA MCA ಕೋರ್ಸ್ ಅಂತಂದರೆ, MBA ಅಂದರೆ ಪ್ರೊಫೆಷನಲ್ ಕೋರ್ಸು, MCA ಅಂತ ಅಂದರೆ ಟೆಕ್ನಿಕಲ್ ಕೋರ್ಸು. ಇವೆರಡೂ ಕೂಡ ನಮಗೆ ಅಪ್ರೂವಲ್ ಸಿಕ್ಕಿದೆ. AICTE ಅಂತ ಇದೆ, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ಡೆಲ್ಲಿ, ಅವರು ನಮಗೆ ಅಪ್ರೂವಲ್ ಕೊಡಬೇಕು. ಸೊ ಈಗ 4 ತಿಂಗಳಿಂದ ಆ ಪ್ರೋಸೆಸ್ಸಲ್ಲಿದ್ದು ಅಪ್ಲೈ ಮಾಡಿ ಅವ್ರ ರಿಕ್ವೈರ್ಮೆಂಟ್ಗಳು ಏನೇನಿದೆ ಎಲ್ಲ ಫುಲ್ಫಿಲ್ ಆಗೋಕ್ಕೆ ಈ ಸಂಸ್ಥೆಯಲ್ಲಿ ಇರೋ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಏನು AICTE ಬೆಂಚ್ ಮಾರ್ಕ್ ಇದೆ ಅಂಥ ಎಲ್ಲ ಅನುಕೂಲತೆಗಳು ಇದ್ದಕ್ಕೆ AICTEಯನ್ನು ಅಪ್ರೂವಲ್ ಮಾಡವ್ರೆ. ಈಗ ನೆಕ್ಸ್ಟ್ ಹಂತದಲ್ಲಿದ್ವಿ. ಈಗ ದುಡ್ಡು ಕಟ್ಟಿದ್ವಿ. ನಾವು ಬೆಂಗಳೂರು ಯೂನಿವರ್ಸಿಟಿಗೆ ಅಫಿಲಿಯೇಷನ್ ಆಗಬೇಕು. ಅಫಿಲಿಯೇಷನ್ ಆದರೆ ನಾವು ಕೋರ್ಸ್ ಶುರು ಮಾಡ್ಬೋದು. ಅದು ಹತ್ತಿರದಲ್ಲೇ ಇದನ್ನು ವಿಚಾರನ ಇಡೀ ಕನಕಪುರ ತಾಲೂಕಿನ ಜನತೆ ಹಾಗೂ ವಿದ್ಯಾರ್ಥಿಗಳು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದು ನಿಮಗೆಲ್ಲ ಗೊತ್ತು ಏನಂತಂದರೆ, ಕನಕಪುರದ ಜನತೆಗೆ ಗೊತ್ತು. ಕರಿಯಪ್ಪನವ್ರು ಏನು ಶುರು ಮಾಡಿದ್ರು, ಯಾವಾಗ 1930s ಶುರು ಮಾಡಿದ್ರು. ಈ ಒಂದು ದಯಾನಂದ ವಸತಿ ವಿದ್ಯಾಲಯ ಅಂತ ಒಂದು ಪ್ರೈಮರಿ ಸ್ಕೂಲು, ಬೇಕಾದಂಥ ಹಾಸ್ಟೆಲಿಂದ ಕರಿಯಪ್ಪನವ್ರು ಶುರು ಮಾಡೋದಂಥದ್ದು. ಹಾಗೆ 1955ನಲ್ಲಿ ರೂರಲ್ ಕಾಲೇಜನ್ನು ಅವರು ಶುರು ಮಾಡಿದ್ರು. ಅದಾದ ನಂತರ ಎಲ್ಲ ಥರದ ಏನು ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಗರ್ಲ್ಸ್ ಹೈಸ್ಕೂಲ್ ಇರ್ಬೋದು, ಪ್ರೀ ಯೂನಿವರ್ಸಿಟಿ ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಮಾಸ್ಟರ್ ಡಿಗ್ರಿ ಇರ್ಬೋದು, ಅದ್ರ ಜೊತೆ BEd ಇರ್ಬೋದು, MBA ಅಲ್ಲ BBA, BCA, ಈಗ ಸಾಕಷ್ಟು ಕೋರ್ಸ್ಗಳು ಈ ಸಂಸ್ಥೆಯಲ್ಲಿ ವಿದ್ಯಾದಾನವನ್ನು ಮಾಡ್ತಾಯಿರ್ತೀವಿ ಈ ಬೇರೆ ಬೇರೆ ಫೀಲ್ಡಲ್ಲಿ. ಬಟ್ ಈ ಒಂದು ಕೊರತೆ, ನಾನು ಒಂದು ಕಾಲು ವರ್ಷ ಆಯಿತು, ಹೊಸ ಮ್ಯಾನೇಜ್ಮೆಂಟ್ ಒಂದು ಕಾಲು ವರ್ಷ ಆಯಿತು. ಒಂದು ಕೊರತೆನ ಸಾರ್ವಜನಿಕರು ಹೇಳ್ತಿದ್ರು, ಸ್ಟೂಡೆಂಟು ಹೇಳ್ತಿದ್ರು. ಹಾಗೆ ಈ ಇವರವರೆಲ್ಲ ಯಾರೋ ಲೈಫ್ ಮೆಂಬರ್ಸು ಅವರು ಕೂಡ ಏನು ಹೇಳ್ತಿದ್ರು ಅಂದರೆ, ಇವತ್ತಿನ ಅವಶ್ಯಕತೆಗೆ ನೀವು ಟೆಕ್ನಿಕಲ್ ಕೋರ್ಸಸ್ಸು, ಪ್ರೊಫೆಷನಲ್ ಕೋರ್ಸಸ್ಸು ನೀವು ತಂದ್ರೇ ಇಲ್ಲಿ ನಿಜವಾಗ್ಲೂ ಸಂಸ್ಥೆ ನಡೆಯುತ್ತದೆ. ನೀವು ಕನಕಪುರ ತಾಲೂಕು ದೊಡ್ಡ ತಾಲೂಕು ಇದು, ಈ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ತದೆ. ಅಫೋರ್ಡಬಿಲಿಟಿ ಅಂದರೆ ಹೆಚ್ಚಿನ ದುಡ್ಡನ್ನು ಖರ್ಚು ಮಾಡಿ ಬೆಂಗಳೂರು ಮೈಸೂರು ಓದಿಸೋಕ್ಕೆ ಶಕ್ತಿ ಇಲ್ಲದವರು ಸಹಾಯಗುತ್ತೆ ಅಂತ ಅದು ಸಾಕಷ್ಟು ಒತ್ತಾಯನೂ ಇತ್ತು. ಆಮೇಲೆ ನಾವು ಬಂದ ಮೇಲೆ ಒಂದು ನಿರೀಕ್ಷೆನೂ ಇತ್ತು ಅಂತ ಅಂದ್ಕೊಂಡ್ವಿ. ಯಾಕೆ ಪದೇ ನಾವು ಹೇಳಿದ್ವಿ, ನಾವು ಮಾಡ್ತೀವಿ, ಹೊಸ ಕೋರ್ಸ್ಗಳು ತರ್ತೀವಿ ಅಂತ. ಈಗ ಆ ಕರಿಯಪ್ಪನವ್ರ ಉದ್ದೇಶನೇ ಬೇರೆ. ಆವತ್ತು ಬರೀ ಬೇಸಿಕ್ ಕೋರ್ಸ್ ಕೊಡೋದು, ಒಂದು ಡಿಗ್ರಿ ಮಾಡಿ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಟ್ಟು ಮಾಡಿ ಕಳಿಸುವ, ಆಮೇಲೆ ಶಕ್ತಿ ಇದ್ದಂಗೆ ಅವ್ರು ಮುಂದಕ್ಕೆ ಹೋಗ್ತದೆ. ಯಾವತ್ತು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಯಾವತ್ತೂ ಕರಿಯಪ್ಪನವ್ರು ತರಬಹುದಾಗಿದೆ ಅಂತ ದೊಡ್ಡ ವಿಚಾರ ಅಲ್ಲ ಅದು, ಅವ್ರು ಬೆಳೆದಿದೆ ಎತ್ತರಕ್ಕೆ. ಬಟ್ ಎಲ್ಲೋ ಅವ್ರು ಏನಂದರೆ, ನಾವು ಪ್ರೈವೇಟಾಗಿ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಅಂದರೆ ಪುನಃ ದುಡ್ಡನ್ನು ಕಟ್ಟಬೇಕಾದ ಪರಿಸ್ಥಿತಿ, ಕಟ್ಟಿ ಓದಬೇಕಾದಂಥ ಪರಿಸ್ಥಿತಿ ಮಕ್ಕಳು ಬರ್ತದೆ. ಹಂಗಾಗ್ಬಿಟ್ಟು ನಾನು ಅದಕ್ಕೆ ಹೋಗಲ್ಲ, ಬೇಸಿಕ್ ಎಜುಕೇಷನ್ ಏನು ಕೊಡ್ತೀನಿ ಅಂದ್ಬಿಟ್ಟೆ ಅವ್ರು ಇದ್ದಿದ್ದು. ಬಟ್ ಈಗೇನಾಯಿತು, ಕಾಲ ಚೇಂಜ್ ಆಗಿದೆ. ಇವತ್ತು ಈ ದುಡ್ಡನ್ನು ಖರ್ಚು ಮಾಡಿ ವಿದ್ಯೆ ಕಲಿಸುವಂಥ ಶಕ್ತಿನೂ ಕೂಡ ಸಾಕಷ್ಟು ಪೇರೆಂಟ್ಸಿಗೆ ಬಂದಿದೆ. ಅರ್ಥ ಆಯ್ತಾ? ಇದ್ರ ಜೊತೆಗೆ ಈ ಬ್ಯಾಂಕ್ ಅವರು ಈ ಪ್ರೊಫೆಷನಲ್ ಕೋರ್ಸು, ಟೆಕ್ನಿಕಲ್ ಕೋರ್ಸು ಎಲ್ಲ ಲೋನ್ಗಳು ಕೊಡ್ತಾವ್ರೆ. ಹಾಗಾಗಿ ಇವತ್ತು ಆಮೇಲೆ ಜೊತೆಗೆ ಈ ಸಂಸ್ಥೆನ ಬೆಳೆಸ್ಕೋಬೇಕು. ಇವತ್ತು ಕಾಂಪಿಟೇಷನ್ ಆಗಿದೆ. ನೀವೇನಾದರೂ ಪ್ರೈಮರಿ ಸ್ಕೂಲು
ಹೈಸ್ಕೂಲ್ಸು, PU ಕಾಲೇಜು, ಡಿಗ್ರಿ ಕಾಲೇಜು ಈ ತಾಲೂಕಲ್ಲಿ ಮೊದಲು ಇದ್ದದ್ದೇ ಕನಕಪುರದಲ್ಲಿ ಒಂದು, ಈಗ 10 ಕಾಲೇಜುಗಳು ಆಗಿದೆ. ಈ ಇನ್ಸ್ಟಿಟ್ಯೂಷನ್ಗೂ ಒಂದು ಕಾಂಪಿಟೇಟಿವ್ ಆಗಿ ನಾವು ಈ ಸಂಸ್ಥೆನ ನಡೆಸಬೇಕಾಗುತ್ತೆ. ಈ ಶಾಲಾ ಕಾಲೇಜುಗಳು ಪರಿಸ್ಥಿತಿಯಲ್ಲಿ ಎಲ್ಲ ವಿನ್ ಸಿಚುವೇಶನ್ನು ಏನು, ಈ ಪ್ರೊಫೆಷನಲ್ ಕೋರ್ಸು, ಟೆಕ್ನಿಕಲ್ ಕೋರ್ಸ್ ಅಂತಂದರೆ ಒಂದು ಕಡೆ ಸ್ಟೂಡೆಂಟ್ಸ್ಗೆ, ಪೇರೆಂಟ್ಸ್ಗೆ, ಇನ್ನೊಂದು ಕಡೆ ಇನ್ಸ್ಟಿಟ್ಯೂಷನ್ಗೆ ಎಲ್ಲರಿಗೂ ಒಂದು ಮುಂದುವರುವಂಥ ಒಂದು ಅವಕಾಶ ಇದೆ ಅಂತ ಅನ್ನೋದು ಒಂದು ಪ್ರಯತ್ನ ಮಾಡಿ ಈಗ ನಾವು ತಂದಿದ್ದೀವಿ. ನಾನು ಇದರಲ್ಲಿ ನಿಮ್ಗೆ ಗೊತ್ತಿರಲಿ ಒಂದು 4-5 ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದು ಹೇಗೆ ಮಾಡಬೇಕು ಮುಂದಕ್ಕೆ, ಯಾಕೆಂದರೆ ಟ್ರೆಡಿಷ್ನಲಿಗೆ ಏನು ಈಗ ಐತೆ ಅದು ಕ್ವಾಲಿಟಿ ಆಫ್ ಎಜುಕೇಷನ್ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಅದು ಒತ್ತಾಯ ಇದೆ. ಸೊ ಇದು ಡೇ 1ಇಂದ ಏನು ಇದು ಒಂದು ಹೆಸರು ಕೊಟ್ಟು ಈ ಸಂಸ್ಥೆ ಶುರು ಮಾಡುವಂಥದ್ವಿ. ಈ ಸಪ್ರೇಟ್ ಸಂಸ್ಥೆಯಾಗಿ ಬೆಳೆಸಬೇಕು ಅಂತ ಒಂದು ಶ್ರೀ ಎಸ್ ಕರಿಯಪ್ಪ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಎಸ್ ಕರಿಯಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಟೆಕ್ನಾಲಜಿ. ಸೊ ಇದನ್ನು ಮಾಡಿ ಸಪ್ರೇಟ್ ಇನ್ಸ್ಟಿಟ್ಯೂಷನು, ಇದು ಬೇಕಾದ ಬಿಲ್ಡಿಂಗು, ಇದು ಬೇಕಾದ ಇನ್ಫ್ರಾಸ್ಟ್ರಕ್ಚರು, ಇದಕ್ಕೇನು ಕ್ವಾಲಿಟಿ ಎಜುಕೇಷನ್ ಕೊಡಿಸ್ಬೇಕು ಆ ನಿಟ್ಟಿನಲ್ಲೇ ಇದನ್ನು ಶುರು ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಫಸ್ಟು ನೀವು ಕೇಳಿದ್ರೆ ಯಾರು ಫ್ಯಾಕಲ್ಟಿ ಇದು ಮಾಡಿದ್ರು ಅಂತ ನೋಡಿ. ಇವರು ಡಾಕ್ಟರ್ ಶ್ರೀನಿವಾಸ್ ಅಂತ, ಇವರು ಡೈರೆಕ್ಟ್ರು, ಅಂದರೆ ಆಲ್ಮೋಸ್ಟ್ ಲೈಕ್ ಡೀನ್ ಪ್ರಿನ್ಸಿಪಾಲ್ ಥರ ಈ ಕಾಲೇಜಿಗೆ. ಇವರು ಓದಿರೋದು MBA, MCom, PG, DFM, UGC, ನೆಟ್ಟು, CMA, PhD, ಕೆಲವೆಲ್ಲ ಗೊತ್ತಿಲ್ಲ ನನಗೆ. PhD ಮಾಡೋರು, ಅಟ್ಲೀಸ್ಟ್ MBA, PhD, ಮಾಸ್ಟರ್ ಡಿಗ್ರಿ ಆಗಿರುವಂಥವ್ರು. ಇವರು ಫಾರ್ಚುನೇಟ್ಲಿ ಇವರು ಓಲ್ಡ್ ಸ್ಟೂಡೆಂಟ್, ಇಲ್ಲೇ BCom ಮಾಡಿರೋರು. ಆಮೇಲೆ ಇಲ್ಲಿ BCom ಮಾಡಿ ನಮ್ಮ ಕನಕಪುರ ತಾಲೂಕವ್ರೆ, ಏನು ಕರಿಯಪ್ಪನವರು ಊರು ಸೋರೆಕಾಯಿ ದುಡ್ಡಿದೆ, ಪಕ್ಕದಲ್ಲಿ ಒಂದು ಪಾಳ್ಯ ಅಂತ ಇದೆ. ಸೊ ಇವರು ಮಹಾಜನ್ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ರು. ನಾವು ಏನು ಮಾಡಿದ್ವಿ, ಕಾಲೇಜ್ ಶುರು ಮಾಡಬೇಕು ಅಂದಾಗ ಯಾಕೆ ಇಂಪಾರ್ಟೆಂಟ್ ಒಳ್ಳೆ ಡೈರೆಕ್ಟ್ರು ಬೇಕು, ನಮಗೆ ಕಮಿಟ್ಮೆಂಟ್ ಬೇಕು, ಆಮೇಲೆ ಈ ಸಂಸ್ಥೆ ಬಗ್ಗೆ ಅಭಿಮಾನ ಇರಬೇಕು, ತಾಲೂಕು ಬಗ್ಗೆ ಅಭಿಮಾನ ಅಂತ ಹುಡುಕಿ ನಾವು ಇವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು, ಇವ್ರು ಬೇರೆ ಕಡೆನೂ ಆಫರ್ಗಳಿವೆ, ಬಟ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ನೀವು ಬನ್ನಿ, ನಾವೆಲ್ಲ ಜೊತೆ ಸೇರಿ ಏನಾರು ಮಾಡಿ ನಾವು ಓಲ್ಡ್ ಸ್ಟೂಡೆಂಟ್ ನಾವೆಲ್ಲ ಸೇರಿ ಇದೊಂದು ಬೆಳೆಸೋಣ ಈ ಇನ್ಸ್ಟಿಟ್ಯೂಷನ್ನ ಅಂತ ಏನು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಈಗ ನಾವು ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಈ ಡೈರೆಕ್ಟ್ರು, ಸೊ ಅವ್ರಿಗೆ ಒಳ್ಳೆ ಕ್ವಾಲಿಫಿಕೇಷನ್ ಇರುವಂಥದ್ದು. ಆಮೇಲೆ ಇನ್ನೊಬ್ಬರು ಡಾಕ್ಟರ್ MK ಪುರುಷೋತ್ತಮ ಪ್ರೊಫೆಸರ್ ಅಂತ, ಅವರು MCom, MBA, PhD, ಅವರು ವಿಸಿಟಿಂಗ್ ಪ್ರೊಫೆಸರ್ ಆಗಿರ್ತಾರೆ. ಇವರು ಇಲ್ಲಿ ತರಬೇಕಾದ್ರೆ ಅಂತಂದರೆ ನಾಲೆಡ್ಜ್ ಇರಲಿಲ್ಲ ನನಗೆ. ಸೊ ಇವರಿಂದನೇ ಶುರುವಾದದ್ದು. ಈಗ ಇವರು ಈಗ ಪ್ರಿನ್ಸಿಪಾಲ್ ಆಗೋರೆ MS ರಾಮಯ್ಯ ಕಾಲೇಜ್ಗೆ. ಅವರು ಇಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಇದು ಒಂದು ಸ್ಟೇಜ್ ಬರೋವರೆಗೂ ನಮಗೆ ಇರ್ತಾರೆ. ಇನ್ನೊಬ್ಬರು ಇಂಪಾರ್ಟೆಂಟ್, ಇನ್ನೊಬ್ರು ಡಾಕ್ಟರ್ ರಾಘವೇಂದ್ರ BN ಅಂತ, BN ಡೈರೆಕ್ಟರ್ ಆಫ್ ಅಡ್ಮಿಷನ್. ಇದು ಓವರಾಲು ಈ ಸಂಸ್ಥೆ ಇಲ್ಲಿ AICT ಪ್ರೋಗ್ರಾಮ್ ಹೆಂಗೆ ತರೋದು, ಇದು ಹೆಂಗೆ ಇಲ್ಲಿ ಅಪ್ರೂವಲ್ ತಗೊಳ್ಳುವಂಥ ಈ ಪ್ರೊಸೀಜರ್ ಇದ್ದಿದ್ದೆ ಇವರು ಡಾಕ್ಟರ್ ರಾಘವೇಂದ್ರ, ಇದ್ರ ಅನುಭವ ಅದೇ. ಸೊ ಹಂಗಾಗ್ಬಿಟ್ಟು ಇವ್ರ ಮುಖಾಂತರ ನಾವು ಮಾಡೋದು. ಇವರು ಇನ್ಫ್ಯಾಕ್ಟ್ ಮೇನ್ ಪಿಲ್ಲರು ಈ ಕೋರ್ಸ್ ಬರಬೇಕಾದ್ರೆ. ಈಗ ಅವರು ಕೂಡ ಅವರು MBA, MCom, ರಾಘವೇಂದ್ರ MA ಎಕನಾಮಿಕ್ಸ್, MPhil, PhD ಇಷ್ಟು ಡಿಗ್ರಿ ಇದೆ. ಅದನ್ನು ಕೇಳಿದ್ರಲ್ಲ. ಸೊ ಈಗ ಫಸ್ಟ್ ಪಿಕ್ಕೆ ಯಾವ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಇದೆ ಈ ಫೀಲ್ಡಲ್ಲಿ, MBAನಲ್ಲಿ, PhD, ಬೇರೆ ಕೋರ್ಸಸ್ಸು, MBA. ಸೊ ಅವ್ರು ಮಾತ್ರ ಬರ್ತಾರೆ. ಬಹುಶಃ ಇವ್ರ ಕೈ ಕೆಳಗೆ ಇನ್ನೂ ನಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಬೇಕಾಗ್ತದೆ. ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರ್ ಎಲ್ಲ ಬೇಕಾಗುತ್ತೆ. ಇನ್ನು ನಾವು ಐಡೆಂಟಿಫೈ ಮಾಡೋಕ್ಕೆ ಶುರು ಮಾಡ್ತೀವಿ. ಅದು ರಾಘವೇಂದ್ರವರು ಇವರೆಲ್ಲ ಸೇರಿ ಒಳ್ಳೆ ಫ್ಯಾಕಲ್ಟಿನ ಯಾರು ಇರ್ತಾರೆ ಅವ್ರನ್ನ ಅದೆಲ್ಲ ಕಾಂಪ್ರಮೈಸ್ ಆಗೋಲ್ಲ. ನಮ್ಗೆ ಅದರಲ್ಲೇನು ಲಾಭ ಬರೋದ್ರ ಪರವಾಗಿಲ್ಲ. ಫಸ್ಟ್ ಇಯರ್ ದುಡ್ಗೋಸ್ಕರ ಮಾಡ್ತಾ ಇಲ್ಲ. ಇದು ಫಸ್ಟ್ ಇಯರ್ ಅಂದರೆ ಫ್ಯಾಕಲ್ಟಿ, ಒಳ್ಳೆ ಫ್ಯಾಕಲ್ಟಿ ಬರಬೇಕು. ಏನು ಇದರಲ್ಲಿ ನಮಗೆ ಗುರಿ ಇರೋದು ಒಂದು ಕ್ವಾಲಿಟಿ ಎಜುಕೇಷನ್. ಇನ್ನೊಂದು ಇದು ನಾವು ತರ್ತಾ ಇರೋದ್ರಿಂದ ನೋಡಿ, ಈಗ ನಿಮಗೆಲ್ಲ ಗೊತ್ತು, ಎಲ್ಲ ಗ್ಲೋಬಲ್ ಕಾಂಪಿಟೇಷನ್ ರೀಪೇಮೆಂಟ್ಸು ಅವ್ರ ಮನೆಯವರ ಆದಮೇಲೆ ಅವ್ರಿಗೂ ಕೊಡಿಸ್ತೀವಿ. ಸೊ ಅದೊಂದು ಅನುಕೂಲ. ಸೊ ಅದು ಒಂದೇ ಸತಿ ಹೊರೆ ಆಗ್ತದೆ ಅನ್ನೋದಿಲ್ಲ. ಆಮೇಲೆ ಇನ್ನೂ ಒಂದು ಯೋಚಿಸಿದ್ವಿ ನಾವು, ಗೊತ್ತಿಲ್ಲ ಇದು ಬೇಕಾದ್ರೆ ಇದು ಮಾಡಿ. ಈಗ 2.5 ಲಕ್ಷ ಅಂತ ಇಟ್ಕೊಳ್ಳಿ, ಯಾವುದೋ ಇದು ಅದರಲ್ಲಿ ಅರ್ಧ ದುಡ್ಡು ಈಗ ಕೊಡ್ತಾರೆ. ಅಂದರೆ 1 ವರ್ಷಕ್ಕೆ 1.25 ವರ್ಷ 1.25 ಲಕ್ಷ. ಅದನ್ನೂ ಪಾರ್ಟ್ ಮಾಡಿಸ್ತಾರೆ. 2 ಸೆಮಿಸ್ಟ್ರ್ ಬರ್ತದೆ. ಅದರಲ್ಲಿ ಅರ್ಧ ತೊಗೊಂಡ್ರೆ ಅವ್ರಿಗೊಂದು 60,000, MCA ಆದ್ರೆ 45,000 ಬರ್ತದೆ ಅಷ್ಟೇ ಒಂದು ಸೆಮಿಸ್ಟ್ರಿಗೆ. ಅದನ್ನೂ 2 ಪಾರ್ಟ್ ಮಾಡ್ತಾ ಬರ್ತೀವಿ. ಎಷ್ಟು ಹಣಕಾಸಿಗೆ
ಹೊರೆ ನನ್ನ ಹಣಕಾಸು ವರೇಷನ್ ಅವರು ಏನು ಫೀಸ್ ಸ್ಟ್ರಕ್ಚರ್ ಮಾಡವ್ರೆ ಅದಕ್ಕಿಂತ ಕಮ್ಮಿ ರೇಟಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ತಾಲೂಕು ಈ ಜಿಲ್ಲೆಯ ಪೇರೆಂಟ್ಸ್ಗೆ ಅನುಕೂಲ ಆಗುವಂಥ ಆಮೇಲೆ ಈ ಸಂಸ್ಥೆ ನಡೆಸ್ಬೇಕಾಯ್ತದೆ ಎಲ್ಲೋ ಬ್ಯಾಲೆನ್ಸ್ ಮಾಡಬೇಕಾಯ್ತದೆ ನಾವು ಆ ದೃಷ್ಟಿ ಇಟ್ಕೊಂಡು ಕಾಂಪಿಟೇಟಿವ್ ಪ್ರೈಸಸ್ ಅಂತೂ ನಾವು ಗ್ಯಾರಂಟಿ ಕೊಡ್ತೀವಿ. ಆಮೇಲೆ ಇದ್ರ ಜೊತೆಗೆ ಅಂದರೆ ಇದು ಏನು ಬರೀಬೇಕು ಅನ್ನೋ ಗೊತ್ತಿಲ್ಲ, ನಮ್ಮದು ಈ MBA ಪೇಮೆಂಟ್ ಸೀಟು 2.5 ಲಕ್ಷ ಅದನ್ನೂ ಹಾಕ್ಬೇಕಾದ್ರೆ ಪೇಪರ್ ಏನಲ್ಲಿ ಇದು ಒಂದು ಫೀಲ್ಡಲ್ಲಿ ಜಾಬಲ್ಲ. ಇದು MBA ಯಾಕೆ ಡಿಮ್ಯಾಂಡ್ ಇದೆ, ಪೊಟೆನ್ಷಿಯಲ್ ಇದೆ, ಯಾಕೆ MBA ಮಾಡೋಕ್ಕೆ ಹೋಗ್ತಾರೆ ಅಂದರೆ ನೋಡಿ, ಇದರಲ್ಲಿ MBA ಫೈನಾನ್ಸ್ ಸ್ಪೆಷಲೈಸೇಷನ್ ಇದೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇದೆ, ಎಂಟರ್ಪ್ರಿನರ್ಶಿಪ್ ಇದೆ, ಹಾಸ್ಪಿಟಲ್ಸ್ ತಗೋದು ಸಾಕಷ್ಟಿಗೆಲ್ಲ ಮಲ್ಟಿನ್ಯಾಷನಲ್ ಹಾಸ್ಪಿಟಲ್ಸ್ ಬಂದಿದೆ, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇದೆ, ಡೇಟಾ ಅನಾಲಿಟಿಕ್ಸ್ ಇದೆ, ಸ್ಟಾರ್ಟಪ್ಸು, ಆಮೇಲೆ ಬಿಸ್ನೆಸ್ ಅನಾಲಿಟಿಕ್ಸು, ಇಂಟರ್ನ್ಯಾಷನಲ್ ಬಿಸ್ನೆಸ್ಸು, ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟು, ಬ್ಯಾಂಕಿಂಗ್, ಫೈನಾನ್ಸ್ ಆ್ಯಂಡ್ ಇನ್ಶೂರೆನ್ಸು. ಬ್ಯಾಂಕಿಂಗಲ್ಲಿ ಸಾಕಷ್ಟು ಜನ MBA ಗ್ರ್ಯಾಜುಯೇಟ್ಸು ಬ್ಯಾಂಕಿಂಗೆಲ್ಲ ಹೋಗಿ ಲ್ಯಾಂಡ್ ಆಯ್ತವ್ರೆ, ಅಲ್ಲಿ ಟ್ರೈನಿಂಗ್ ಕೊಡೋದು. ಆಮೇಲೆ ಈ MCA ಬಂದರೆ ಸೈಬರ್ ಸೆಕ್ಯೂರಿಟಿ ಅವೆಲ್ಲ ಆ ಇದರಲ್ಲಿ ಕೋರ್ಸಲ್ಲಿ ಫೀಲ್ಡ್ಗಳಿವು. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಿಷಿನ್ ಲರ್ನಿಂಗು, ಡೇಟಾ ಅನಾಲಿಟಿಕ್ಸು, ಕ್ಲೌಡ್ ಕಂಪ್ಯೂಟಿಂಗು, ಇವು ಅದರಲ್ಲಿ MCAನಲ್ಲಿ ಸ್ಪೆಷಲೈಸೇಷನ್ನು. ಸೊ ಆ ರೀತಿಯಲ್ಲಿ ಈ ಎಲ್ಲ ಇದನ್ನು ಮಾಡಿ ನಾವು ಈ ಕೋರ್ಸನ್ನು ದೊಡ್ಡ ಮಟ್ಟ ತಗೋಬೇಕು ಅಂತೀವಿ. ನಮಗೇನಾಗಿದೆ ಅಂತಂದರೆ, ಒಂದು ಹೇಳ್ದಂಗೆ ನಮ್ಗೆ ಯಾಕೆ ಮೋಟಿವೇಶನ್ ಈ ಕೋರ್ಸ್ ತರಲಿಕ್ಕೆ ಅಂತ ಅಂದರೆ, ಇದು ಸುಮ್ಮನೆ ವಿಚಾರಿಸ್ತಿದ್ದು, ಹೋದ ವರ್ಷ 50 ಮಕ್ಕಳು ಹೋಗೋರು ನಮ್ಮಿಂದನೇ ಎಲ್ಲಿಗೆ MBAಗೆ, ನಮ್ಮ ರೂರಲ್ ಕಾಲೇಜಿಂದ. ಅದರಿಂದನೂ 40 ಹೋಗಿದ್ದು ಬಂತು. ಅಂದರೆ ಈಗ ಕೆಲವೊಂದು ವರ್ಗ ಬರ್ತದೆ, ನಾವು BA BSc BA ಮಾಡಿ ನಾವು ಸರ್ವೆ ಹೋಗಲ್ಲ, ಇನ್ನು ಹೈಯರ್ ಎಜುಕೇಷನ್ಗೆ ಹೆಣ್ಮಕ್ಳು ಅಷ್ಟೇ, ಹೆಣ್ಮಕ್ಳಿಗೂ ಅವಕಾಶ ಹೋಗ್ಬೇಕು ಅಂತ ಅಂದಾಗ ಅವ್ರು ಹಿಂದೆ ಕೋರ್ಸ್ಗಳಿಗೆ ಹೋಗ್ಬೇಕು. MBA MCA ಅಂತ ಕೋರ್ಸ್ಕೊಳ್ಳೋದ್ರೆ ಜಾಬ್ ಅಂತೂ ಗ್ಯಾರಂಟಿ. ಹಾಗಾಗಿ ಈಗ ನಾವು ಇಲ್ಲಿ ನಮ್ಮ ಸ್ಪೆಷಲಿ ಹೆಣ್ಮಕ್ಳು, ಈಗ ನಾವು ಇಲ್ಲಿ ಯಾಕೆ ಇದು ಇದೇ ಮೋಟಿವೇಶನ್ನು, 40-50 ಹುಡುಗರು 3-4 ಲಕ್ಷ 5 ಲಕ್ಷ 6 ಲಕ್ಷ 10 ಲಕ್ಷ ಕೊಟ್ಬಿಟ್ಟು ಹೋಗ್ತಾರೆ. ಬಟ್ ಏನಾಯ್ತದೆ, ಈ ಮಧ್ಯಮ ವರ್ಗದ ರೈತರ ಮಕ್ಕಳು, ಈ ತಪ್ಪರೆ ಲೋಯರ್ ಇನ್ಕಮ್ ಗ್ರೂಪ್ಸು, ಯಾರು ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು, ಅವ್ರೇನು ಮಾಡ್ತಾರೆ, ಡಿಗ್ರಿಗೆ ಎಂಡ್ ಮಾಡ್ತಾರೆ. ನೀವೇನಾರು ಹೋಗಿ ಜಾಬ್ ಮಾಡ್ಕೊಂಡು ಸರ್ವಾಗಿ ಅನ್ನೋ ಮಟ್ಟಿಗೆ ಪೇರೆಂಟ್ಸೇ ಬಿಟ್ಬಿಡ್ತಾರೆ, ಆಗಲ್ಲ ಅವ್ರಿಗೆ. ಬಟ್ ನಾವು ಮಾಡ್ತಾ ಇರೋದು ಯಾಕೆಂದರೆ, ಬಹುಶಃ ಇದು ಅವ್ರು ಏನು ಬೆಂಗಳೂರು ಮೈಸೂರಿಗೆ ಹೋಗಿ ಏನು ಈ ಕೋರ್ಸ್ಗಳು ತಗೋತಿದ್ರೆ ಅರ್ಧ ದುಡ್ಡಲ್ಲಿ ಇಲ್ಲಿ ನಾವು ಕೊಡುವಂಗಾಗಬೇಕು. ಜೊತೆಗೆ ಏನು ಉಳಿತದೆ ಅಂತಂದರೆ, ಎಲ್ಲ ಸುತ್ತಮುತ್ತ ಊರುಗಳಿದೆ, ಇವತ್ತು ಕನೆಕ್ಟಿವಿಟಿ ಚೆನ್ನಾಗಿದೆ ಈಗ. ಸೊ ಎಲ್ಲರೂ ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ಬೋದು, ಅವ್ರು ರೆಸಿಡೆನ್ಷಿಯಲ್ ಪ್ರಾಬ್ಲಮ್ ಇರೋಲ್ಲ, ಹಾಸ್ಟೆಲ್ಗೆ ಹೋಗ್ಬೇಕಾಗಿಲ್ಲ, ತಪ್ಪರೆ ಇಲ್ಲಿಂದ ಬೆಂಗಳೂರಿಂದ ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗಿಲ್ಲ. ಸೊ ಅದು ಮೇನ್ ಇಟ್ಕೊಂಡು ಅದರಲ್ಲಿ ಏನಾಗಿದೆ, ನಾವು ನೋಡ್ತಾ ಇದ್ದೀನಿ ನಾನು, ಎಲ್ಲ ನೀವು ಹೈಸ್ಕೂಲಿಂದ ತಗೊಳ್ಳಿ, ನೀವು ಕಾಲೇಜಿಗೆ ಹೋಗಿ PU ಕಾಲೇಜ್ 50% ಆಲ್ಮೋಸ್ಟು ಹೆಣ್ಮಕ್ಳು ಹೋಗ್ತಾರೆ. ಅಂದರೆ ಎಜುಕೇಷನ್ ಅವೇರ್ನೆಸ್ ಆ ಮಟ್ಟಕ್ಕೆ ಹೋಗಿದೆ. ಹೆಣ್ಮಕ್ಳಾದರೂ ಇವತ್ತು ಹೆಣ್ಮಕ್ಳಿಗೂ ಅಂತ ಈ ಎಜುಕೇಷನ್ ಕೊಡಿಸೋದು ಇಷ್ಟಪಡ್ತಾರೆ. ಆ ದಿಸೆಯಲ್ಲಿ ಏನಂದರೆ ನಮ್ಮದೇನು ಗುರಿ, ಇನ್ನೊಂದು ಗುರಿ ಅಂದರೆ, ಏನು ಈ ತಾಲೂಕಲ್ಲಿ ಏನು ಹೆಣ್ಮಕ್ಳು ಡಿಗ್ರಿ ಆದಮೇಲೆ ಇವು 2 ಬರ್ತಾರೆ, ಆ ಹೆಣ್ಮಕ್ಳು ಸೆಕ್ಯೂರಿಟಿಯಿಂದನೂ ಪೇರೆಂಟ್ಸ್ ಕಳಿಸಲ್ಲ. ಬೆಂಗಳೂರು ಅವ್ರ ಮನೆ ಬಿಟ್ಟು ಬೇರೆ ಕಳ್ಸೋಕ್ಕೆ ಶುರು ಆಗಲ್ಲ, ಬೈ ಫೋರ್ಸ್ ಡ್ರಾಪ್ ಔಟ್ ಇರ್ತಾರೆ ಅವರು. ಇನ್ನೊಂದು ಅಫೋರ್ಡಬಿಲಿಟಿ ಇರಲ್ಲ. ನಾವು ಬೆಂಗಳೂರಿಗೆ ಹೋಗಿ ಅವರು 4 ಲಕ್ಷ 5 ಲಕ್ಷ ಕೊಟ್ಟು ಇಲ್ಲಿಂದ ಎಲ್ಲ ಖರ್ಚು ಮಾಡ್ಕೊಂಡು ಅಲ್ಲೇ ಒಂದು ರೂಮ್ ಮಾಡಿ ಅದಿರಲ್ಲ. ಬಹುಶಃ ಇವೆರಡು ಸಮಸ್ಯೆನ ನಾವಿಲ್ಲಿ ಕೋರ್ಸ್ ತಂದು ಇಲ್ಲಿ ಒಳ್ಳೆ ರೀತಿ ಕ್ವಾಲಿಟಿ ಎಜುಕೇಷನ್ ಕೊಡೋದ್ರಿಂದ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡೋ ಜೊತೆಗೆ ಅಂಥ ವರ್ಗಕ್ಕೆ ಏನು ನಾನು MBA ಮಾಸ್ಟರ್ ಡಿಗ್ರಿ ಮಾಡಬೇಕು, MBA MCA ಕೋರ್ಸು ಅಂತ ಅನ್ನೋದು ಒಂದು ಅವಕಾಶ ಕೊಡಬೇಕು ಅನ್ನೋದು ಮೇನ್ ಏಮೆ. ಅರ್ಥ ಆಯ್ತಾ? ಹಂಗಾಗ್ಬಿಟ್ಟು ಬಹುಶಃ ನಮಗೆ ಇಲ್ಲೇ 500 ಮಕ್ಕಳು ಅವರೇನು ಫೈನಲ್ ಡಿಗ್ರಿನಲ್ಲಿ ಹೋಗ್ತಾರೋ 500 ಮಕ್ಕಳವ್ರೆ. ಕನಕಪುರದಲ್ಲಿ ಬೇರೆ ಬೇರೆ ಆರುಹಳ್ಳಿ, ಕೋಡಹಳ್ಳಿ, ಇಲ್ಲೇ 1-2 ಡಿಗ್ರಿ ಕಾಲೇಜಸ್ ಎಲ್ಲ ಸೇರಿ 1000 ಮಕ್ಕಳು ಔಟ್ಪುಟ್ ಇರಬೇಕು, ಏನೋ ಡಿಗ್ರಿ ಮಾಡ್ತಾ ಇರೋರು. ಸೊ ಹಂಗಾಗ್ಬಿಟ್ಟು ನಮ್ಗೆ ಬೇಕಾಗಿರೋದು 60 ಸೀಟ್ ಈಗ ಅಷ್ಟೇ. ನಮಗೆ ಅದ್ರಲ್ಲಿ 30 ಅವ್ರು ಫಿಲಪ್ ಮಾಡಬೇಕು, ಅವ್ರು ಮಾಡಿದ್ರೆ ನಾವು ಮಾಡಬೇಕು. ನಮಗೇನಂದರೆ ಫಸ್ಟು ನಮ್ಮ ಪ್ರಿಯಾರಿಟಿನ ಕನಕಪುರ, ಫಸ್ಟ್ ಪ್ರಿಯಾರಿಟಿ. ಸೊ ಹಂಗಾಗ್ಬಿಟ್ಟು ನಾನು ನಿಮ್ಮನ್ನೆಲ್ಲ ಕರೆದು ನಾನು ಕೇಳ್ಕೊಳ್ಳೋದು ಇಷ್ಟ, ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಸಿಗಬೇಕು. ಅಂದರೆ ಇಲ್ಲಿ MBA MCA ಕೋರ್ಸ್ ಆಗಿದೆ. ಇಲ್ಲೋ ಒಂದು ಕರಿಯಪ್ಪನವರ ದೊಡ್ಡ ಇನ್ಸ್ಟಿಟ್ಯೂಟ್, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಶುರು ಆಯ್ತದೆ. ಇದು ದೊಡ್ಡ ಮಟ್ಟದಲ್ಲಿ ಇದು ಫ್ಯಾಕಲ್ಟಿನ ರಿಕ್ರೂಟ್ ಮಾಡ್ಕೊಳ್ತಾರೆ. ಆಮೇಲೆ ಇದ್ರ ಜೊತೆಗೆ ನಮ್ದು ಏನಾಗುತ್ತೆ ಅಂತಂದರೆ, ಡಿಗ್ರಿ ಕೊಡೋದ್ರ ಜೊತೆಗೆ ಈಗ ನಾನು ಹೇಳಿದ್ನಲ್ಲ, ಈ ಆ್ಯಡ್ ಆನ್ ಕೋರ್ಸಸ್ ಇವೆಲ್ಲ ಮಾಡಿದಾಗ ಏನಾಗ್ತದೆ, ಜಾಬ್ ಆಪರ್ಚುನಿಟಿ ಜಾಸ್ತಿ ಆಯ್ತದೆ. ಬರೀ MBA ಮಾಡಿದ್ರೆ ಅಂದರೆ ಒಂಥರ ನೋಡ್ತಾರೆ. ಈಗ ನಾಳೆ ಹೇಳ್ದಂಗೆ ಆ್ಯಡ್ ಆನ್ ಕೋರ್ಸಸ್ಸು ಇದ್ದರೆ ಒಂದು 5 ಅವರು
ಸೊ ಯಾರು ಎಂಪ್ಲಾಯರ್ಸ್ ಇರ್ತಾರಲ್ಲ ಅವ್ರಿಗೆ ಫಸ್ಟ್ ಪಿಕ್ ಆಯ್ತಾರೆ ಅವರು. ಸೊ ಹಂಗಾಗ್ಬಿಟ್ಟು ಅದನ್ನಂತೂ ನಾವು ಕೊಡಿಸುವಂಥ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದು, ಬಹುಶಃ ನಮ್ಮ ಮ್ಯಾನೇಜ್ಮೆಂಟ್ ಇವತ್ತು ಎಲ್ಲರೂ ಇಲ್ಲ, ಎಲ್ಲ ರೀತಿಯಲ್ಲೂ ನಾನು ಸಪೋರ್ಟ್ ಮಾಡೋದು ತರಬೇಕು ಅಂತ ಈಗ ಬಂದಿದೆ. ಈಗ ಏನು ಈ ಕಮರ್ಷಿಯಲ್ ಅಲ್ಲ, ಬೆಂಗಳೂರಲ್ಲೆಲ್ಲ ಹಣ ಮಾಡೋಕ್ಕೋಸ್ಕರ ಇಂಥ ಇನ್ಸ್ಟಿಟ್ಯೂಷನ್ ತೆಗೆದು ಮಾಡಿಸ್ತಾರೆ. ಇದು ಪುನಃ ಕರಿಯತ್ನ ತತ್ವ ಆದೇಶನೇ. ಅಫೋರ್ಡಬಿಲಿಟಿ ಇದ್ದವ್ರಿಗೆ ಎಜುಕೇಷನ್ ಕೊಡಬೇಕು, ಅವಕಾಶ ಇದ್ದ ಕಲಿತಿನಿಂದವ್ರು ಕಲಿಸ್ಬೇಕು, ದುಡ್ಡನ್ನು ಬರ್ಡನ್ ಮಾಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿದ್ದು ಅದೇ ಲೆಕ್ಕಾಚಾರದಲ್ಲಿ ಇವತ್ತಿನ ಅವಶ್ಯಕತೆ ನಾವೇನು ಹೋಗ್ಬೇಕು ಆ ಥರ ನಿಟ್ಟಿನಲ್ಲಿ ಹೋಗ್ತೀನಿ ಅಂತೇಳಿ ಯಾರೇ ಆದರೂ MCA MBA ಕೋರ್ಸಿಗೆ ಸೇರೋದ್ರಿಂದ ಇಲ್ಲಿ ನಿಮಗೆ ಕ್ವಾಲಿಟಿ ಎಜುಕೇಷನ್ ಸಿಗ್ತದೆ. ನಿನ್ನ ಹೈಯರ್ ಲೆವೆಲಲ್ಲಿ ನಿಮ್ಮನ್ನ ಎಂಪ್ಲಾಯರ್ಸ್ ಗುಡಿಸುವಂಥ ನಿಟ್ಟಿನಲ್ಲಿ ನಿಮ್ಮನ್ನೆಲ್ಲ ತಯಾರು ಮಾಡೋ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನಾನು ಅಧ್ಯಕ್ಷನಾಗಿ ಮ್ಯಾನೇಜ್ಮೆಂಟ್ಗಳು ಆಶ್ವಾಸನೆ ನೀಡಿ ಯಾರ್ಯಾರು ಅವಕಾಶ ವಂಚಿತರಾಗದೆ ಎಲ್ಲರೂ ಯಾರ್ಯಾರು ಬಂದು ಸೇರಬೇಕು ಅಂತ ಹಾಗಾಗಿ ಸೇರಬೇಕು. ಆಮೇಲೆ ನಮ್ಮ ಕನಕಪುರ ತಾಲೂಕು ದೊಡ್ಡ ತಾಲೂಕು, ನಿಮ್ಮ ಕಣ್ಣಾಗ ರಾಮನಗರ ಚನ್ನಪಟ್ಟಣ ಲೆಕ್ಕ ಹಾಕಿದ್ರೆ 1 hour ಅಷ್ಟಿದೆ ಜಿಯೋಗ್ರಫಿಕಲ್ ಏರಿಯಾ, ಈಗ ಆರೋಳಿನೂ ಸೇರಿ. ಸೊ ಹಂಗಾಗ್ಬಿಟ್ಟು ಕನಕಪುರ ತಾಲೂಕು ಇದು ಒಂದು ಒಳ್ಳೆ ವಿದ್ಯಾರ್ಥಿಗಳು ಒಂದೇ ದಿಕ್ಕಲ್ಲಿ ಹೋಗುತ್ತೆ ಅಂತ ಹೇಳ್ತಾ, ಆಮೇಲೆ ಇನ್ನೊಂದೇನಂತಂದರೆ ರಾಮನಗರ ಡಿಸ್ಟ್ರಿಕ್ಟಲ್ಲಿ ಇದೆ ಫಸ್ಟು, ಗೊತ್ತಿಲ್ಲ ನನಗೆ. ರಾಮನಗರ ಡಿಸ್ಟ್ರಿಕ್ಟಲ್ಲಿ 4 ತಾಲೂಕಲ್ಲಿ MCA MBA ಬಂದಿರೋದು ಇದೆ ಫಸ್ಟ್ ಇನ್ಸ್ಟಿಟ್ಯೂಷನ್ ಇದು. ಸೊ ಹಾಗಾಗಿ ಇದನ್ನ ಉಪಯೋಗನ ಕನಕಪುರದವ್ರು ಪಡ್ಕೋಬೋದು, ರಾಮನಗರ ಜಿಲ್ಲೆಯವರು ಕೂಡ ಈಗ ರಾಮನಗರ ಆಗ್ಬೋದು, ಚನ್ನಪಟ್ಟಣ ಆಗ್ಬೋದು, ಈ ಮಾಗಡಿ ರಾಮನಗರ ಈ ಕಡೆ ತುದಿರಿದೆ, ಕೆಂಗೇರಿಯಲ್ಲೆಲ್ಲ ಹೊರಡ್ತಾರೆ. ಬಟ್ ಬೇರೆ ಪಾರ್ಟ್ ಇರ್ತದೆ ರಾಮನಗರ ಚನ್ನಪಟ್ಟಣಗಳ ಅವರು ಬಂದು ಬೇರೆ ಹೋಗೋದು ಅಂತ ನಾನು ಹೇಳ್ತೆ. ಮತ್ತೊಮ್ಮೆ ನಿಮಗೆಲ್ಲ ಮನವಿಯನ್ನು ಮಾಡ್ತೇನೆ, ಇನ್ನು ಹೆಚ್ಚಿನ ಮಟ್ಟದಲ್ಲಿ ವಿಚಾರವನ್ನು ತಿಳಿಲಿ ಅಂತ. ಅದೇ ಇದ್ರೂ ಯಾರು ಈಗ ಇಲ್ಲೆಲ್ಲ ಏನು ಬೇಸಿಕ್ ಎಜುಕೇಷನು ಡಿಗ್ರಿ MSc BSc BA BCom ಇವೆಲ್ಲ ಮಾಡಿದ್ರೆ BA BSc BCom ಮಾಡಿದ್ರು ಬಟ್ ಏನಾಯ್ತದೆ ಅವ್ರ ಜಾಬ್ ಆಪರ್ಚುನಿಟೀಸ್ ಏನಿದೆ ನಾನು ನೋಡ್ತಾ ಇದ್ದೀನಿ, ಲೋಯರ್ ಎಂಡ್ ಜಾಬ್ಸ್ ಹೋಗ್ಬೇಕು. ಅದರಲ್ಲೇ ಯಾರು ಅವರು BA BCom BSc ಮಾಡ್ತಾನೆ, ಯಾರು ಪೊಟೆನ್ಷಿಯಲ್ ಇರ್ತಾನೆ, ಎಫಿಷಿಯನ್ಸಿ ಇರ್ತಾನೆ, ಅವನು ಸ್ವಲ್ಪ ಮೇಲೆ ಖುಷಿ ಆಯ್ತಾನೆ. ಇಲ್ಲ ಅಂದರೆ ಇವರು ಲೋಯರ್ ಎಂಡ್ ಜಾಬಲ್ಲೇ ಇದಾಗ್ತಾರೆ. ಹಾಗಾಗಿ ನಮಗೇನಾಗದೆ ಅಂದರೆ ಡಿಗ್ರಿಯಿಂದನೇ ಶುರು ಮಾಡ್ತಾ ಇದ್ದೀವಿ. ಈಗ ಹೋದ ವರ್ಷದಿಂದ ಮಾಡಿದ್ದೀವಿ. ಏನಾದರೂ ಒಂದು ಸ್ವಲ್ಪ ಕ್ವಾಲಿಟಿ ಎಜುಕೇಷನ್ನು ಇಂಪ್ರೂವ್ ಮಾಡಿ ಬೇಸಿಕ್ ಡಿಗ್ರಿಗೆ ಇವರು ಈ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಏನಿದೆ ಬೇರೆ ಅದಕ್ಕೆ ಸರ್ವೆ ಹೋಗ್ಬೇಕು. ಇವರು ಬೆಂಗಳೂರಿಗೆ ಹೋದ್ರೆ ಆ ಥರದಲ್ಲಿ ಆ ದಾರಿಲಿ ಹೋಯ್ತಾ ಇರೋದ್ರಲ್ಲಿ ಈಗ ಇದರಲ್ಲಿ ನಮಗೆ ಗ್ಲೋಬಲ್ ಕಾಂಪಿಟೆನ್ಸ್ಗೆ ಅವರು ತಯಾರಿ ಮಾಡಿ ಕಳಿಸ್ಬೇಕು. ಅಂದರೆ ನಮ್ಮಲ್ಲಿ ಫ್ಯಾಕಲ್ಟಿ ಇನ್ಸ್ಟಿಟ್ಯೂಷನ್ ಚೆನ್ನಾಗಿ ನಡೀಬೇಕು. ಬಟ್ ಎಲ್ಲೋ ಏನಾಯ್ತದೆ ನೆಕ್ಸ್ಟು ಇದು ಹೆಂಗೆ ನಡೀತದೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಂದರೆ ಹೆಂಗೆ ನಮ್ಮ ಬ್ರ್ಯಾಂಡ್ ನೇಮ್ ಆಯ್ತದೆ, ಇದು ಯಾವ ಥರ ಕ್ವಾಲಿಟಿ ಎಜುಕೇಷನ್ ಕೊಡ್ತೀವಿ, ಯಾವ ಥರ ಜಾಬ್ ಆಪರ್ಚುನಿಟೀಸ್ ಸಿಗ್ತದೆ ಇಲ್ಲಿ ಮಾಡಿದವ್ರಿಗೆ. ಸೊ ಹಂಗೆ ಆ ಸಂಸ್ಥೆನೂ ಬೆಳ್ಕೋಯ್ತದೆ. ಈಗ ಹೇಳ್ತಿದ್ರು ಉಚ್ಚಂನ 10 ಲಕ್ಷನೂ ತಗೋತಾರೆ, ಗೊತ್ತಿಲ್ಲ ನಿಮಗೆ. ನಾವೀಗ 2 ಲಕ್ಷ ಹೇಳ್ತಾ ಇದ್ದೀವಿ, ನಾವು 10 lakhs ತಗೋತಾರೆ. ಹೆಂಗೆ ಇಟ್ ಹ್ಯಾಸ್ ಬಿಕಮ್ ಬಿಸ್ನೆಸ್. ಹೆಂಗೆ ಬಿಸ್ನೆಸ್ಸು 10 ಲಕ್ಷ ತಗೊಳ್ತಾರೆ. 10 ಲಕ್ಷದಲ್ಲಿ 1 ಲಕ್ಷನ HR ಗಳು ಇರ್ತದೆ, ಒಂದು ದೊಡ್ಡದ್ರ ಕಂಪ್ನಿ ಬುಕ್ ಮಾಡ್ಕೊಂಡ್ರೆ HR ಗಳು ಇನ್ನೂ ಗೊತ್ತಿರಲಿಲ್ಲ. ಅವ್ರೇನು ಮಾಡಿದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಮಾಡ್ತಾರೆ. ಇವ್ರಿಗೆ MBA ಮಾಡಿಸೋರಿಗೆ ಜಾಬ್ ಕೊಡಿಸ್ದಂಗಾಯ್ತು, ಅರ್ಥ ಆಯ್ತಾ? ಅವ್ರಿಗೆ ದುಡ್ಡು ಸಿಕ್ತು. ಅವರು ಒಂದು 6 ತಿಂಗಳು ನೋಡ್ತಾರೆ ಅದರಲ್ಲಿ ಯಾರು ಎಫಿಷಿಯೆಂಟಾಗಿ ಅವ್ರ ಕಂಪ್ನಿಗೆ ಯೂಸ್ ಆಯ್ತಾರೆ, ಕಾಂಪಿಟೇಟಿವ್ ಅವರೇ ಅವ್ರನ್ನ ಇಟ್ಕೋದೈದಾರು ಜಾಬಿನ ತಗೊಂಡ್ಬಿಡ್ತಾರೆ. ಆಮೇಲೆ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಯಾರು ಇನ್ಸ್ಟಿಟ್ಯೂಷನ್ಸು. ಸೊ ಆ ಥರ ಇದರಲ್ಲೇ ಇದು 7 ಲಕ್ಷ 8 ಲಕ್ಷ 10 ಲಕ್ಷ ಹೋಯ್ತಾ ಇರೋದೇ ಅದಕ್ಕೆ. ಸೊ ಹಂಗಾಗ್ಬಿಟ್ಟು ಈಗ ನಾವು ಆ ಲೈನೆಲ್ಲ ನಾವು ಏನು ಫೀಸ್ ತಗೊಂಡು ನಮ್ಮಲ್ಲಿ ಹೆಚ್ಚಿನ ರೀತಿಯಲ್ಲಿ ಏನು ಈ ಕ್ವಾಲಿಟಿ ಆಫ್ ಎಜುಕೇಷನು ಕಾಂಪಿಟೇಟಿವ್ನೆಸ್ಸು ಹೆಚ್ಚಿನ ಕ್ರಿಯೇಟ್ ಮಾಡಿ ನಮ್ಮ ಮಕ್ಕಳು ಕಲಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸೊ ಈಗ ಇಷ್ಟೊಂದು ಕ್ವಾಲಿಫಿಕೇಷನ್ ಇರುವಂಥವ್ರು ಗೈಡೆನ್ಸ್ ತೊಗೊಂಡು ಅಂಥವ್ರನ್ನ ಒಬ್ಬರು ಡೈರೆಕ್ಟರ್ ಮಾಡಿ ನಾವು ಇದು ಶುರು ಮಾಡ್ತಾಯಿದ್ದೀವಿ. ಆಮೇಲೆ ಏನಂದರೆ ನೀವು MBA ಕೋರ್ಸ್ ಬಂದರೆ ಎಂಟರ್ಪ್ರಿನರ್ಶಿಪ್, ಒಂದು ಜಾಬ್ ಹೋಗ್ಬೋದು, ಪ್ರೊಫೆಷನಲ್ ಬೆಳಿಕ್ಕೆ ಅವಕಾಶ ಇದೆ MBA MCA ಮಾಡಿದ್ರೆ. ಇನ್ನೊಂದು ಎಂಟರ್ಪ್ರಿನರ್ ಆಗ್ಬೋದು. MBA ಅದೇ ತಾನೆ. ಸೊ ನಮಗೇನಂದರೆ ಆದಷ್ಟು ಎಷ್ಟು ಜನ ಯಾರು ಪೊಟೆನ್ಷಿಯಲ್ ಅವರೇ ಎಂಟರ್ಪ್ರಿನರ್ ಆಗಬೇಕು, ಇಲ್ಲಿಂದ ಬೆಂಗಳೂರಿಗೆ ಹೋಗೋ ನಾನು ಎಂಟರ್ಪ್ರಿನರ್ ಆಗಬೇಕು, ನಾನು ಎಂಟರ್ಪ್ರಿನರಾಗಿ ಬೆಳಿಬೇಕು ಅಂತ ಯಾರು ಇದು ಮಾಡ್ತಾರೆ, ಒಂದು ಎಂಟರ್ಪ್ರಿನರ್ಶಿಪ್ ಅವ್ರಿಗೆ ಬರುವಂಥ ತಯಾರಿ ಮಾಡುವಂಥ ಕೆಲಸವನ್ನು ನಾವು ಇಲ್ಲಿ ಮಾಡಬೇಕು ಅಂತೇಳಿ ಅದು ಒಂದು ಗುಡಿ ಇದೆ. ಒಂದೊಂದು ಊರಲ್ಲೂ ಎಂಟರ್ಪ್ರಿನರ್ಸು 4 ಜನ 5 ಜನ ಇಲ್ಲಿ ಯಾರೋ MBA ಸೇರ್ತಾರೆ, ಅವ್ರಿಗೆ ಟ್ರೈನ್ ಅಪ್ ಮಾಡಿ ಅವ್ರು ಎಲ್ಲೋದ್ರು ಆ್ಯಸ್ ಎಂಟರ್ಪ್ರಿನರ್ ಅವರು
ಎಂಟರ್ಪ್ರೈನರ್ ಬೆಳಿಬೇಕು ಅವರು. ಸೊ ಆ ಥರದಲ್ಲಿ ತಯಾರಿ ಮಾಡೋ ಕೆಲಸ ಇದೆ. ಆಮೇಲೆ ಇನ್ನೊಂದು ಏನಾಗ್ತದೆ ಅಂದರೆ, ಈ ಜಾಬ್ ಕೊಡ್ಬೇಕಾದ್ರೆ ನಾವು ಬಿ ಎಸ್ ಸಿ ಏಜಿನಲ್ಲೇ ಸೇರಿಸಿದ್ವಿ ನಾವು ಅಲ್ಲ ಬಿ ಎಸ್ ಸಿನಲ್ಲೇ ಬಿ ಎಸ್ ಸಿನಲ್ಲಿ ಆ್ಯಡ್ ಆನ್ ಕೋರ್ಸಸ್ ಇದೆ. ಫಾರ್ಮ್ ಇದೆ, ಅದು ಬೆಂಗಳೂರಿಗೆ ಹತ್ರ ಇದೆ. ಬೆಂಗಳೂರು ಆಲ್ಮೋಸ್ಟ್ ಆರೋಳಿ ಹತ್ರ ಬರ್ತದೆ. ದಟ್ ಈಸ್ ದ ರೈಟ್ ಪ್ಲೇಸ್. ಅಗ್ರಿಕಲ್ಚರ್ ಕಾಲೇಜ್ ತನಕ ಅದಕ್ಕೆ ಈ ಹೆಸರೇ ರೂರಲ್ ಎಜುಕೇಷನ್ ಸೊಸೈಟಿ. ವೈಸ್ ಚಾನ್ಸಲರ್ ನನ್ನ ಜೂನಿಯರ್ ಅವರು ಹೇಳ್ತಾರೆ, ನಿಮ್ಮ ಹೆಸರೇ ಹೇಳ್ತದೆ ಇದು ಹಳ್ಳಿ ಮಕ್ಳಿಗೆ ಸಹಾಯ ಆಗ್ತದೆ ಅಂತ. ಹಂಗಾಗ್ಬಿಟ್ಟು ಈಗ ಅಗ್ರಿಕಲ್ಚರ್ ಕಾಲೇಜ್ ಮಾಡೋದು ನೋಟಿಫಿಕೇಶನ್ವರೆಗೂ ತಂದುಬಿಟ್ಟಿದ್ದೀವಿ. ನೋಟಿಫಿಕೇಶನ್ ಆಗದೆ ಈ ಇದಿತ್ತಲ್ಲ ಏನು ಮಾಡ್ತಾರೆ ಇಲ್ಲ ಅಲ್ಲ, ಫಸ್ಟ್ ಇಯರ್ ಮಾಡ್ತೀವಿ ಬೇಸಿಕ್ ಕೋರ್ಸ್ಗಳು. ಫಸ್ಟು ಕಾಲೇಜ ಲೆವೆಲಿಂಗ್ ಮಾಡಬೇಕು. ಈಗೇನು ಮಾಡಬೇಕು, ನಮ್ಮ ಯಾವುದೇ ಎಕ್ಸಸ್ ರೂಮ್ ಇದೆ ಫಸ್ಟ್ ಇಯರ್ಗೆ ಏನು ಬೇಕಾಗಲ್ಲ. ಒಂದು 4 ಇದರಲ್ಲಿ ಏನಾಗಿದೆ ಅದೇ ನಾನು ಹೇಳ್ದಂಗೆ ಒಂದು ಸ್ವಲ್ಪ ಈ ಯಾರು ಡಿಗ್ರಿ ಮಾಡ್ತಾರೆ, ಆಮೇಲೆ ಅವ್ರ ತಂದೆ ತಾಯಿಗೆ ಶಕ್ತಿ ಇಲ್ಲದೆ ಹೋಗ್ತದೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡೋಕ್ಕೆ. ಅದು ಸ್ಪೆಷಲಿ ಕನಕಪುರ ಬಿಟ್ಟು ಬೆಂಗಳೂರು ಮೈಸೂರು ಓದಿಸ್ಬೇಕು ಅಂತಂದರೆ, ಯಾಕೆಂದರೆ ಇರುವೆ ಅಲ್ಲಿ ಪ್ರೊಫೆಷನಲ್ ಕೋರ್ಸು ಟೆಕ್ನಿಕಲ್ ಕೋರ್ಸು ಯಾವ್ದು ನಮ್ಮ ಕನಕಪುರ ತಾಲೂಕಲ್ಲಿ ಯಾವುದೂ ಇಲ್ಲ. ಸೊ ಆ ಒತ್ತಡನೇ ಉಪಯೋಗ ಗುರಿ ಇಟ್ಕೊಂಡ್ಮಾಡ್ತಾ ಇರೋದ್ರಿಂದ ಈಗ ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿದೆ. ನಾನು ಏನಂತ 2 ಥರ ಇರ್ತದೆ. ಒಂದು PG CET ಅಂತ. CET ಎಕ್ಸಾಮ್ ಇದ್ದಂಗೆ PGಗಳಿಗೆ CET ಎಕ್ಸಾಮು. ಅದು ಜುಲೈ 13ನೇ ತಾರೀಕು ಫಿಕ್ಸ್ ಆಗಿದೆ. PG CET ಮಾಡಿದವರು ಒಂದೇನು ಈಸಿಗೆ ಕೊಡ್ತಾರೆ. ಯಾರಿಗೆ ಬ್ಯಾಂಕವರು ಅವ್ರು ಕೊಡ್ತಾರೆ. ನಾನು ಈಗ ಬರೋಡಾ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ಹಿಂಗೆ 1-2 ಬ್ಯಾಂಕಲ್ಲಿ ಮಾತಾಡುವ. ನಾನು ಹೇಳೋದು, ನಮ್ಮ ಮಕ್ಕಳು ಓದಬೇಕು ಅಂದರೆ ನೋಡಿ, ನೀವು ತಗೊಳ್ಳೋದು ಏನು 2 ಲಕ್ಷ 2 ವರ್ಷಕ್ಕೆ ದೊಡ್ಡದಲ್ಲ. ಅದು ನೀವು ಲೋನ್ ತೊಗೊಂಡ್ರು ಕೂಡ ನೀವು ಮಾಡಿದ್ರು ಅದನ್ನೆಲ್ಲ ಉದ್ಯೋಗ ಸೃಷ್ಟಿಯಾಗಿ ಅದೇನು ಒಂದು 6 ತಿಂಗಳು ವರ್ಷಕ್ಕೆ ತಿಳಿಸುವಂಥ ಇದೆ. ಯಾಕೆಂದರೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ 25 ಲಕ್ಷ 1 ಕೋಟಿ 2 ಕೋಟಿ ಅಂತ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಏನಿಲ್ಲ. ಸೊ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ, ಎಲ್ಲರಿಗೂ ಸಿಗುತ್ತೆ.